ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಈ ಅರೆಮಲೆನಾಡು ಬಗ್ಗೆ ತಿಳಿಸ್ಕೊಡೋಣ ಅಂತ. ವೀಕ್ಷಕರೇ, ನೀವು ಬಯಲುಸೀಮೆ ಕೇಳಿರ್ತೀರಾ ಅಥವಾ ಮಲೆನಾಡು ಕೇಳಿರ್ತೀರಾ. ಈ ಅರೆಮಲೆನಾಡು ಅಂತ ಏನಕ್ಕೋಸ್ಕರ ಈಗ ಕರೀತಾರೆ, ಅದು ಯಾವ ಯಾವ ಭಾಗಗಳಿಗೆ ಈ ಅರೆಮಲೆನಾಡು ಅಂತ ಕರೀತಾರೆ ಅನ್ನೋ ಒಂದೊಂದು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಏನಕ್ಕೆ ಅಂದರೆ, ಇಲ್ಲಿ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿದೆ ವೆದರು. ಮಳೆ ಅಷ್ಟು ಜೋರಾಗಿ ಬರ್ತಾನೂ ಇಲ್ಲ, ಮತ್ತು ಅಷ್ಟು ಈಗ ನಾವು ಬಿಸಿಲು ಅಂತೀವಿ, ಮಳೆನೂ ಬರ್ದಂಗೂ ಅಂತಲ್ಲ, ಅಷ್ಟು ಚೆನ್ನಾಗಿ ಮಳೆ ಕ್ಲೀನಾಗಿ ತುಂತುರು ಮಳೆ ಬರ್ತಾ ಇರುತ್ತೆ. ಎಷ್ಟು ಗ್ರೀನರಿ ಆಗಿರುತ್ತೆ. ನಮಗೆ ಆಲ್ಮೋಸ್ಟು ಮೇಯಿಂದ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಯಿಂದ ಆಲ್ಮೋಸ್ಟ್ ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಅಷ್ಟು ಗ್ರೀನರಿ ಆಗಿರುತ್ತೆ. ಈ ಪ್ಲೇಸ್ಗಳು ಸಹ ಅಷ್ಟು ಚೆನ್ನಾಗಿರ್ತವೆ. ನೀವು ಸ್ವಲ್ಪ ಬೆಟ್ಟ ಗುಡ್ಡಗಳನ್ನು ನೋಡೋಕ್ಕಾಗಲ್ಲ, ಬಟ್ ಅಷ್ಟು ಗ್ರೀನರಿ, ನೀವು ಎಲ್ಲಿ ನೋಡಿರೋ ಪ್ಲೇಸಸ್ಗಳೆಲ್ಲ ಗದ್ದೆ ಹೊಲಗಳು, ಅಷ್ಟು ಗ್ರೀನರಿಗಳು, ತುಂತುರು ಮಳೆ, ನಮ್ಮ ಕೆರೆ ಕಟ್ಟೆಗಳೆಲ್ಲ ಅಷ್ಟು ಚೆನ್ನಾಗಿ ಗ್ರೀನರಿಯಾಗಿ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದೊಂದು ಕೆರೆ ಹೇಗೆ ಅಷ್ಟು ಚೆನ್ನಾಗಿದೆ, ಮೇಲೆಲ್ಲ ಗದ್ದೆಗಳು ಎಷ್ಟು ಗ್ರೀನರಿ ಆಗಿದ್ದಾವೆ, ಅಷ್ಟು ಚೆನ್ನಾಗಿದೆ. ಮೇಲೆಲ್ಲ ತೋಟಗಳಾಗಲಿ, ಕಾಫಿ ತೋಟಗಳು ನಮ್ಮ ಸೈಡು ಎಲ್ಲರೂ ಕಾಫಿ ತೋಟಗಳನ್ನು ಮಾಡ್ತಾರೆ ಈಗೀಗ. ಏಕೆಂದರೆ ಅರೆಮಲೆನಾಡು ಅಲ್ವಾ, ನಮ್ಮ ಸೈಡು ಸ್ವಲ್ಪ ಕಾಫಿಗಳು ಜಾಸ್ತಿ. ಯಾವ ಸೈಡಿನ ಅರೆಮಲೆನಾಡು ಅಂತ ಕರೀತಾರೆ ಅಂದರೆ ವೀಕ್ಷಕರೇ, ನೀವು ಬೇಲೂರು ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋದರೆ, ಬೇಲೂರು ಅರೌಂಡ್ ಒಂದು 5 to 10 ಕಿಲೋಮೀಟರ್ಸ್ನೆಲ್ಲ ನಮಗೆ ಅರೆಮಲೆನಾಡು ಅಂತಲೇ ಕರೀತಾರೆ ವೀಕ್ಷಕರೇ. ಏನಕ್ಕೆ ಅಂದರೆ, ನಮಗೆ ಮಲೆನಾಡಷ್ಟು ಫುಲ್ಲು ಮಳೆ ಬಂದು ಏನು ಹಾನಿಗಿನಿ ಏನಾಗಲ್ಲ. ನಮಗೆ ಎಷ್ಟು ಸಫಿಷಿಯೆಂಟಾಗಿ ಮಳೆ ಬರಬೇಕು, ಈಗ ಅಲ್ಲಿ 10 ಮಳೆ ಬರ್ತಾ ಇದೆ ಅಂದರೆ ನಮಗೊಂದು 5-6 ದಿನ ಕ್ಲೀನಾಗಿ ತುಂತುರು ಮಳೆ ಕ್ಲೀನಾಗಿ ಚೆನ್ನಾಗಿ ಬರ್ತಾ ಇರುತ್ತೆ. ಅಷ್ಟು ಹೆವಿ ರೈನು ಬರಲ್ಲ. ನೋಡಿ ಎಷ್ಟು ಕ್ಲೌಡಿಯಾಗಿದೆ, ಅಷ್ಟು ಚೆನ್ನಾಗಿದೆ ವೆದರು. ಅಲ್ಲಿಗೆ ಹೋಗಿ ನಾವು ಅಲ್ಲಿ ತಿರುಗಾಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ನೀವೇನಾದ್ರು ಸಿಟಿಯಿಂದ ಇಂಥ ಪ್ಲೇಸಸ್ಗಳಿಗೆ ಬಂದರೆ ಆ ಗಾಳಿ ತಗೊಳೋದು, ಇಂಥ ಏನೇ ಆರೋಗ್ಯ ಹೆಲ್ತ್ ಇಶ್ಯೂಸ್ ಇದ್ದರೂ ಇಂಥ ಹಳ್ಳಿಗಳಿಗೆಲ್ಲ ಬಂದು ಇದರಲ್ಲೆಲ್ಲ ಓಡಾಡಿರಿ, ಅಷ್ಟು ಚೆನ್ನಾಗುತ್ತೆ. ಹೆಲ್ತ್ ಏನೂ ಇಶ್ಯೂಸೇ ಬರಲ್ಲ. ನಾವು ಎಲ್ಲ ಬೆಂಗಳೂರಲ್ಲಿ ಇರ್ತೀವಿ, ಒಂದೊಂದು ಟೈಮ್ ನಮಗೆ ಊರಿಗೆ ಯಾವಾಗಲೂ ಎಳಿತಾ ಇರ್ತೇವೆ, ಯಾವಾಗ ಹೋಗ್ತೀವೋ ಈ ಥರ ಎಲ್ಲ ನೇಚರ್ ನೋಡ್ತೀವೋ ಅಂತ. ಹಾಗಾಗಿ ನಾನು ನಮ್ಮ ಊರಿಗೆ ಹೋದಾಗ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ನಮ್ಮ ವೀಕ್ಷಕರಿಗೂ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು, ನಮ್ಮ ಅರೆಮಲೆನಾಡು ಸೈಡು ಯಾವ ಥರ ಇರುತ್ತೆ, ಯಾವ ಥರ ನದಿಗಳಾಗಲಿ, ಇದು ಬೇಲೂರ್ದು ಯಗಚಿ ನದಿ ಎಷ್ಟು ಥರ ಇದೊಂದು 10 ಕಿಲೋಮೀಟ್ರ್ ತನಕ ಸ್ಪ್ರೆಡ್ ಆಗಿ ಅಲ್ಲಿ ತನಕ ಎಷ್ಟು ನೀರು ನಿಂತಿದೆ ನೋಡಿ. ಮತ್ತು ನೋಡಿ, ಇಲ್ಲೆಲ್ಲ ಕಾಫಿ ತೋಟಗಳು, ರೋಡ್ ಸೈಡು ಆ ಸೈಡು ಈ ಸೈಡ್ ಎಲ್ಲ ಕಾಫಿ ತೋಟಗಳು. ನಮ್ಮ ಸೈಡು ಕೂಡ ಆಲ್ಮೋಸ್ಟ್ ಎಲ್ಲ ಕಾಫಿ ಎಲ್ಲ ತುಂಬಾ ಜಾಸ್ತಿ ನಮ್ಮ ಸೈಡು ಬೆಳೆಯೋದು. ಈಗೀಗೆಲ್ಲ ಗದ್ದೆ ಕಾಫಿ ಮತ್ತು ಅಡಿಕೆನೇ ತುಂಬಾ ಜಾಸ್ತಿ ನಮ್ಮ ಸೈಡು ಈಗೆಲ್ಲ ಬೆಳೀತಾ ಇರೋದು. ಬಟ್ ಅವಾಗೆಲ್ಲ ಆಲೂಗೆಡ್ಡೆ ಜೋಳ ಎಲ್ಲ ಹಾಕೋರು ನೋಡೋಕ್ಕೆ ಅಷ್ಟು ಚೆನ್ನಾಗೋದು. ಈಗೆಲ್ಲ ನೋಡಿ, ಗದ್ದೆ ಭತ್ತ ಎಲ್ಲ ತುಂಬ ಬೆಳೀತಾರೆ ಇಲ್ಲಿ, ಅಷ್ಟು ಚೆನ್ನಾಗಿದೆ ಭತ್ತಕ್ಕೆಲ್ಲ. ಈಗೆಲ್ಲ ಈ ಸರಿ ಜಾಸ್ತಿ ಮಳೆ ಆಗಿರೋದ್ರಿಂದ ನಾಟಿ ಮಾಡ್ತಾರೆ. ಅವಾಗೆಲ್ಲ ಬಿತ್ತರು ಭತ್ತನ. ಇವಾಗೆಲ್ಲ ಮಳೆ ಜಾಸ್ತಿಯಾಗಿ ನೋಡಿ ಎಲ್ಲ ತಲೂ ನೀರೆಲ್ಲ ಅಲ್ಲಿ ಇಲ್ಲಿ ಇದಾಗಿ ಕೊರ್ಕೊಂಡೆಲ್ಲ ಹೋಗಿದೆ. ಅಷ್ಟು ಚೆನ್ನಾಗಿದೆ. ಈ ಪ್ಲೇಸ್ಗಳನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ವೀಕ್ಷಕರೇ. ಮಳೆ ಬಂದು ಅಷ್ಟು ಜೋರಾಗಿ ಬರ ಅಂತ ಈಗೆಲ್ಲ ದಕ್ಷಿಣ ಕನ್ನಡ ಸೈಡೆಲ್ಲ ನೋಡಿರ್ತೀರ, ಆ ಥರ ಹುಯ್ಯಲ್ಲ, ತುಂತುರಾಗಿ ಅಷ್ಟು ಚೆನ್ನಾಗಿ ಹುಯ್ತಾ ಇರುತ್ತೆ. ಏನೋ ಮಕ್ಕಕ್ಕೆ ಯಾರೋ ಒಂದು ತಂಪಾದ ಗಾಳಿ ಬೀಸ್ತಾರ ಆಗುತ್ತೆ, ಅಷ್ಟು ಫೀಲ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಯಾವ ಥರ ಎಲ್ಲ ಎಷ್ಟು ಚೆನ್ನಾಗಿದೆ ಈ ಅರೆಮಲೆನಾಡು. ಹಾಗಾಗಿ ಅರೆಮಲೆನಾಡು ಕಡೆನೂ ಒಂದು ಸ್ವಲ್ಪ ನಿಮಗೆಲ್ಲ ತೋರ್ಸೋಣ, ಈ ಅರೆಮಲೆನಾಡು ಅಂದರೆ ಏನಕ್ಕೋಸ್ಕರ ಕರೀತಾರೆ ಅಂತ. ಹಾಗಾಗಿ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಲೈಕ್ ಮಾಡಿ.